ಬಹಳ ಒಂದು ಉತ್ತಮ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೀರಿ. ಯಾವುದೇ ಸ್ಟೇಟ್ ಲೆವೆಲ್ ಇರ್ಬೋದು, ನ್ಯಾಷನಲ್ ಲೆವೆಲ್ಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಅಂತ ಕಾಣ್ತಾ ಇಲ್ಲ. ಯಾಕಂತೇಳಿ ಇದೇ ಗ್ರೌಂಡಲ್ಲಿ ಹಲವು ವರ್ಷಗಳ ಹಿಂದೆ ಪಾರಂಪರಿ ಟ್ರೋಫಿ 2 ಟೂರ್ನಮೆಂಟಲ್ಲೂ ಆಡಿದೆ. ಒಂದರಲ್ಲಿ ವಿನ್ನರ್ಸ್ ಆಗಿದ್ದೇವೆ ಸ್ಟೇಟ್ ಲೆವೆಲ್, ಒಂದರಲ್ಲಿ ರನ್ನರ್ಸ್ ಆಗಿದ್ದೇವೆ. ಹಾಗಾಗಿ ಇಲ್ಲಿನ ಜನರು ನಮ್ಮ ಮೇಲೆ ಇದ್ದಂಥ ಪ್ರೀತಿ ಅದು ಇವತ್ತಿಗೂ ನೆನಪಲ್ಲಿ ಇದೆ. ಹಾಗೆ ಯಾವುದೇ ಒಂದು ಸಂಘ ಸಂಸ್ಥೆಯನ್ನು ಹುಟ್ಟು ಹಾಕುವುದು ಬಹಳ ಸುಲಭ, ಆದರೆ 20 ವರ್ಷದಲ್ಲಿ ಸತತವಾಗಿ ಅದನ್ನು ನಡೆಸ್ಕೊಂಡು ಬರುವುದು ಭಾಳ ಕಷ್ಟದ ಕೆಲಸ. ಅದನ್ನು ನೀವು ಮಾಡಿದ್ದೀರಿ. ಇನ್ನೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೃಷ್ಟಿ ತಂಡದವರು ಆಚಾರ್ಯ ಸಮಾಜದಲ್ಲಿ ಒನ್ ಆಫ್ ದ ಲೀಡಿಂಗ್ ಟೀಮ್ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಿರಲಿಕ್ಕಿಲ್ಲ. ಮೊದಲು ಪ್ರೈಮ್ ಗುಣಿಮೆ ಅಂತಿದ್ದು ಹೆಚ್ಚಿನ ಆಟಗಾರರು ಅವರು ಅದೇ ಒಂದು ತಂಡದ ಇದರವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಪ್ರೈಮ್ ಗುಣಿಮೆ ಇದ್ದರೆ ನಾವೆಲ್ಲ ಆಡಿದ್ದೇವೆ, ನಮ್ಮ ಸ್ನೇಹಿತರು ಕೆಲವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಒಳ್ಳೆಯ ಒಂದು ತಂಡ. ಹಾಗೆ ನಾಟ್ ಓನ್ಲಿ ಅದು ಅವರ ಒಂದು ಕಮ್ಯುನಿಟಿಗೆ ಸೀಮಿತವಾಗಿದೆ, ಕೆಲವು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಬಹಳ ಉತ್ತಮವಾದ ಪರ್ಫಾರ್ಮೆನ್ಸ್ ಮಾಡಿ ಒಳ್ಳೊಳ್ಳೆ ತಂಡದಲ್ಲಿ ಆಡಿದ್ದೀರಿ. ಅದು ನಿಮಗೊಂದು ಹೆಗ್ಗಳಿಕೆ ಅಂತೇನೆ. ಹಾಗೆ ಇನ್ನು ಮುಂದೆ ಸಹ ನಿಮ್ಮ ಒಳ್ಳೆಯ ಸಂಘಟನೆ ಇದೆ, ನಿಮ್ಮ ಒಳ್ಳೆಯ ಉತ್ತೇಜನಕಾರರಿದ್ದಾರೆ. ಸರ್ ನಿಮ್ಮ ಹೆಸರು ವಿಜೇಂದ್ರ ಆಚಾರ್ಯರು ಹಾಗೂ ಮನೋಜು, ಹಾಗೆ ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ. ಮನೋಜು ಮತ್ತು ವಿಜಯನಗರ ಬಗ್ಗೆ ನನಗೆ ಪರಿಚಯ ಇರೋದ್ರಿಂದ ಅವರಿಬ್ಬರ ಹೆಸರನ್ನು ಇಲ್ಲಿ ಉಲ್ಲೇಖಿಸ್ತಿದ್ದೇನೆ. ಹಾಗೆ ಎಲ್ಲ ಸದಸ್ಯರು ಭಾಳ ಒಂದು ಎಫರ್ಟ್ ಹಾಕಿ ಒಂದು ಒಳ್ಳೆ ಟೂರ್ನಮೆಂಟ್ ಆಟಗಾರರಿಗೆ ಒಂದು ಆಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿಸಿದ್ದೀರಿ ಮತ್ತು ಆಡುವವರಿಗೆ ಭಾಳ ಒಂದು ಉತ್ತಮವಾದ ಒಂದು ಅಂಗಣವನ್ನು ರಚಿಸಿದ್ದೀರಿ. ಹಾಗೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದೆ ಇದಕ್ಕಿಂತ ಒಳ್ಳೊಳ್ಳೆ ಟೂರ್ನಮೆಂಟ್ ನೀವು ಮಾಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಅವಕಾಶಕ್ಕಾಗಿ ಒಂದೇ ಸಣ್ಣ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.